ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿದ್ದ ಉದ್ಯಾನವನದ ಮೀಸಲು ಜಾಗವನ್ನು ಅಕ್ಕಪಕ್ಕದ ಖಾಸಗಿ ವ್ಯಕ್ತಿಗಳು ಮಾಡಿಕೊಂಡಿದ್ದ ಒತ್ತುವರಿಯನ್ನು ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮನವಿಯ ಮೇರೆಗೆ ಪ್ರಾಧಿಕಾರದ ವತಿಯಿಂದ ಒತ್ತುವರಿಯನ್ನು ತೆರವುಗೊಳಿಸಿದ್ದೇವೆ ಎಂದು ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ತಿಳಿಸಿದ್ದಾರೆ. ಅಕ್ರಮವಾಗಿ ಒತ್ತುವರಿಯಾಗಿದ್ದ 1 ಎಕರೆ 21 ಗುಂಟೆಯ ಸುಮಾರು 10 ಕೋಟಿ ಬೆಲೆ ಬಾಳುವ ಜಾಗದ ಒತ್ತುವರಿಯನ್ನು ತೆರವುಗೊಳಿಸಲು ಸಹಕರಿಸಿದ ತಹಸೀಲ್ದಾರ್, ಸರ್ವೆ ಇಲಾಖೆ ಮತ್ತು ಎಡಿಎಲ್ಆರ್ ಅಧಿಕಾರಿಗಳಿಗೆ ಪ್ರಾಧಿಕಾರದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿದ್ದಂಥ ಜೀಗೇನಹಳ್ಳಿ ಶಾಂತಿನಗರ ಬಡಾವಣೆಯ ಪಾರ್ಕ್ ಜಾಗವನ್ನು ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡಿದ್ರು. ಸುಮಾರು 2015ರಲ್ಲಿ ಈ ಒಂದು ಪಾರ್ಕ್ ಜಾಗವನ್ನು ಮೀಸಲಿಟ್ಟಿದ್ರು ಸಾರ್ವಜನಿಕರಿಗಾಗಿ. ಇಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ರೈತರುಗಳು ಒತ್ತುವರಿ ಮಾಡಿಕೊಂಡಿದ್ದ ತೆರವುಗೊಳಿಸಬೇಕು ಅಂತೇಳಿ ನಾನು ಅಧ್ಯಕ್ಷ ಆದ ನಂತರ ಅಲ್ಲಿನ ಬಡಾವಣೆಯ ನಿವಾಸಿಗಳು ಮತ್ತು ಅಧ್ಯಕ್ಷರು, ಆ ಸಂಘ ಸಂಸ್ಥೆಯವರು ಬಂದು ಕೇಳ್ಕೊಂಡಿದ್ರು. ನಾನು ಎಡಿಎಲ್ಆರ್ಗೆ ಮತ್ತು ತಹಸೀಲ್ದಾರ್ಗೆ ಮನವಿ ಮಾಡಿ ಆ ಸ್ಥಳವನ್ನು, ಜಾಗವನ್ನು ಗುರುತಿಸಿ ಸರ್ವೆ ಮಾಡಿಸಿ ನಿನ್ನೆ ಅದನ್ನು ಒತ್ತುವರಿ ತೆರವುಗೊಳಿಸೋ ಕೆಲಸವನ್ನು ನಾನು ಮತ್ತು ನಮ್ಮ ಸದಸ್ಯರುಗಳು ಆದಿಯಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ತಹಸೀಲ್ದಾರ್ ಅವರು, ಸರ್ವೆ ಡಿಪಾರ್ಟ್ಮೆಂಟ್ನವರೆಲ್ಲ ಹೋಗಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಮಾಡಿದ್ರು. ನಾವು ಇದನ್ನು ತೆರವುಗೊಳಿಸಿ ಸುಮಾರು ಇವತ್ತು ಮಾರ್ಕೆಟ್ ಬೆಲೆ ಒಂದು 10 ಕೋಟಿ ರೂಪಾಯಿನ ಆಸ್ತಿ ಆಗ್ಬೋದು. 1 ಎಕರೆ 21 ಗುಂಟೆಯಷ್ಟು ಜಾಗವನ್ನು ಇವತ್ತು ತೆರವುಗೊಳಿಸಿದ್ದೀವಿ. ಸುಮಾರು ಒತ್ತಡಗಳು ಬಂತು ತೆರವುಗೊಳಿಸೋ ಸಂದರ್ಭದಲ್ಲಿ. ಅಲ್ಲಿ ರೈತರುಗಳು ತುಂಬ ಜನ ಬಂದು ಸಮಸ್ಯೆ ಮಾಡಿದ್ರು. ಆದರೆ ಯಾವುದಕ್ಕೂ ಜಗದೆ ಈ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಸರ್ಕಾರಿ ಆಸ್ತಿಯನ್ನು ಉಳಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಸರ್ಕಾರಿ ಆಸ್ತಿಯನ್ನು ಉಳಿಸುವಲ್ಲಿ ಸಫಲರಾಗಿದ್ದೇವೆ. ಇದಕ್ಕೆ ಏನು ಸಹಕಾರ ನೀಡಿದಂಥ ಎಲ್ಲ ಪೊಲೀಸ್ ಇಲಾಖೆಯವರಾಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಮತ್ತು ನಮ್ಮ ಅಧಿಕಾರಿ ವೃಂದದವರು, ಸದಸ್ಯರು, ಆ ಬಡಾವಣೆಯ ನಿವಾಸಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಯಾವುದೇ ಸರ್ಕಾರಿ ಆಸ್ತಿ ಮುಟ್ಟುಗೋಲಾದಂಥ ಸಂದರ್ಭದಲ್ಲಿ ನಾನೊಬ್ಬ ಸರ್ಕಾರದಿಂದ ಪ್ರಾಧಿಕಾರದ ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ಪ್ರಾಧಿಕಾರದ ಆಸ್ತಿ ಪಾಸ್ತಿ ನಷ್ಟ ಆದಂಥ ಸಂದರ್ಭವನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯಿಂದ ನಾನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದೀನಿ. ಕೆಲವೊಂದು ಕಡೆ ಈಗ ಒಂದು ಒತ್ತುವರಿನ ತೆರವುಗೊಳಿಸಿದ ಮೇಲೆ ಸುಮಾರು ಸಮಸ್ಯೆಗಳು ಕೇಳಿಬರ್ತಾ ಇದೆ. ಹಂತವಾಗಿ ಅದನ್ನೇನು ನಾವು ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆ ಸಹಕಾರ ತಗೊಂಡೇ ಮಾಡಬೇಕಾಗ್ತದೆ. ಸರ್ವೆ ಡಿಪಾರ್ಟ್ಮೆಂಟ್ನ ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಒತ್ತುವರಿನ ತೆರವುಗೊಳಿಸೋಕ್ಕೆ ಸರ್ವೆ ಡಿಪಾರ್ಟ್ಮೆಂಟಿಂದ ಸಹಕಾರ ಅತ್ಯಗತ್ಯ. ಅದನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಮಾಡಿ ಮನು ಆದ್ಮೇಲೆ ನಾಳೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ